ಒಂದೊಂದು ಕಡೆ ಸರಿಯಾಗಿ ಒಂದು ಮೂರುವರೆ ವರ್ಷದ ಹಿಂದೆ ಇಡೀ ರಾಜ್ಯನೇ ಒಂದು ರೀತಿ ಬೆಚ್ಚಿಬಿದ್ದಿದ್ದಂಥ ಒಂದು ಪ್ರಕರಣ ಮಂಗಳೂರಿನಲ್ಲಿ ನಡೆದಿತ್ತು. ಅದು ಕುಕ್ಕರ್ ಬಾಂಬ್ನ ವಿಚಾರ. ಹೌದು, ಆ ಕುಕ್ಕರ್ ಬಾಂಬರ್ನ ಸಂಚು ಕಂಡು ಪೊಲೀಸರು ಕೂಡ ಹೌಹಾರಿದ್ದರು. ದೇಶದಾದ್ಯಂತ ಈ ವಿಚಾರ ಬಹಳ ಸದ್ದು ಮಾಡಿತ್ತು. ಆ ಅಪರಾಧಿ ಶಾರಿಕ್ಗೆ ಇವತ್ತು ಶಿಕ್ಷೆಯಾಗಿದೆ. ಮತ್ತೋರ್ವ ಆರೋಪಿ ಸೈಯದ್ನ ವಿರುದ್ಧ ವಿಚಾರಣೆ ಮುಂದುವರೆದಿದೆ. ಅವತ್ತು ನವೆಂಬರ್ 19, 2022 ಮಠಮಠ ಮಧ್ಯಾಹ್ನದ ಹೊತ್ತು ಮಂಗಳೂರಿನ ಕಂಕನಾಡಿ ಎಂಬಲ್ಲಿ ಭೀಕರ ಸ್ಫೋಟ ಸಂಭವಿಸಿತ್ತು. ಆಟೋದೊಳಗೆ ಸಂಭವಿಸಿದ್ದ ಸ್ಫೋಟದಲ್ಲಿ ಮೊಹಮ್ಮದ್ ಶಾರಿಕ್ ಗಾಯಗೊಂಡಿದ್ದ. ಆಟೋ ಡ್ರೈವರ್ಗೂ ಹಾನಿಯಾಗಿತ್ತು. ಸ್ಫೋಟದಲ್ಲಿ ಛಿದ್ರವಾಗಿದ್ದ ಕುಕ್ಕರ್ನ ಒಳಗೆ ಬಾಂಬ್ ಇದ್ದ ವಿಷಯ ತಿಳಿದು ದೇಶವೇ ಬೆಚ್ಚಿ ಬಿದ್ದಿತ್ತು. ಬಳಿಕ ರಾಷ್ಟ್ರೀಯ ತನಿಖಾ ದಳ ಪ್ರಕರಣದ ತನಿಖೆ ನಡೆಸಿತ್ತು. ಉಗ್ರ ಕೃತ್ಯ ಎಸಗಲು ಶಾರಿಕ್ ಸಂಚು ರೂಪಿಸಿದ್ದ ಅನ್ನೋದನ್ನ ಬಯಲು ಮಾಡಿದ್ರು. ಕಳೆದ ಡಿಸೆಂಬರ್ನಲ್ಲಿ ಶಾರಿಕ್ ಕೂಡ ತಪ್ಪೊಪ್ಪಿಕೊಂಡಿದ್ದ. ಇದೀಗ ಎನ್ಐಎ ವಿಶೇಷ ನ್ಯಾಯಾಲಯ ಅಪರಾಧಿ ಶಾರಿಕ್ಗೆ 10 ವರ್ಷ ಕಠಿಣ ಶಿಕ್ಷೆ ವಿಧಿಸಿದೆ. ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟ ಸಂಬಂಧ ಬೆಂಗಳೂರಿನ ಎನ್ಐಎ ವಿಶೇಷ ಕೋರ್ಟ್ ಇವತ್ತು ಶಾರಿಕ್ಗೆ ಶಿಕ್ಷೆ ವಿಧಿಸಿದೆ. ಆದರೆ ನನಗೆ ಒಬ್ಬ ಮಗಳಿದ್ದು ಮನೆಯಲ್ಲಿ ದುಡಿಯುವವನು ನಾನೊಬ್ನೇ. ಹೀಗಾಗಿ ಕಡಿಮೆ ಶಿಕ್ಷೆಗಾಗಿ ಮೊಹಮ್ಮದ್ ಶಾರಿಕ್ ಮನವಿ ಮಾಡಿದ್ದ. ಶಾರಿಕ್ ಮನವಿಯನ್ನ ಪರಿಗಣಿಸಿ 10 ವರ್ಷ ಕಠಿಣ ಜೈಲು ಶಿಕ್ಷೆಯನ್ನ ನ್ಯಾಯಾಲಯ ನೀಡಿದೆ. ಆದರೆ ಒಟ್ಟು ಶಿಕ್ಷೆಯಲ್ಲಿ ಇದುವರೆಗೆ ಅನುಭವಿಸಿರುವ ಶಿಕ್ಷೆ ಪ್ರಮಾಣ ಕಡಿತ ಆಗಲಿದೆ. ಇದರಿಂದಾಗಿ 2022ರಿಂದಲೂ ಶಾರಿಕ್ ಜೈಲಿನಲ್ಲಿದ್ದು ಇನ್ನುಳಿದ ಸುಮಾರು 6.5 ವರ್ಷ ಕಠಿಣ ಶಿಕ್ಷೆಯನ್ನ ಅನುಭವಿಸಬೇಕಾಗಿದೆ. ಇನ್ನು ಅಂದಿನ ಸ್ಫೋಟದಲ್ಲಿ ಗಾಯಗೊಂಡಿದ್ದ ಆಟೋ ಡ್ರೈವರ್ ಪುರುಷೋತ್ತಮ್ ಪೂಜಾರಿ ಉಗ್ರ ಶಾರಿಕ್ಗೆ ಕಠಿಣ ಶಿಕ್ಷೆ ವಿಧಿಸಿರೋದು ಸರಿಯಾಗಿದೆ. ಮುಂದೆ ಯಾರು ಇಂತಹ ಕೃತ್ಯವನ್ನ ಎಸಗಬಾರದು ಅಂತ ಹೇಳಿದ್ದಾರೆ. ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕೆಂದ್ರೆ ಇಂತಹ ಕೆಲಸ ಮಾಡಬಾರ್ದು, ಇನ್ನು ಯಾರಿಗೆ ಆಗಲೇಬಾರ್ದು. ಕಠಿಣ ಶಿಕ್ಷೆ ಇವತ್ತು ಯಾವನೇ ಆಗಬೇಕಿತ್ತು, ಇದು ಲೇಟ್ ಆಯ್ತಾವೆ. ಇಷ್ಟೇ ಶಿಕ್ಷೆ ಆಗಬೇಕಿತ್ತು. ಈಗ ಮಾಡಿದ್ರೆ ಇನ್ನು ಹೀಗೆ ಬಿಟ್ಟರೆ ಇನ್ನೊಂದು ವರ್ಷ ಹಾಗೆ ಮಾಡ್ತಾರಲ್ಲ, ಅದಕ್ಕೆ ಕಠಿಣ ಶಿಕ್ಷೆ ಆಗಲೇಬೇಕು. ಈಗ ನಾವು ಕಷ್ಟವನ್ನು ಅನುಭವಿಸಿದ್ದೇವೆ. ಯಾರು ಕೇಳೋರು ಇಲ್ಲ. ನಮಗೆ 15 ದಿವಸಕ್ಕೆ 1,000 ಮದ್ದಿಗೆ ಆಗ್ತದೆ. ಯಾರು ಕೊಡ್ತಾರೆ? ಯಾರು ಕೊಡೋದಿಲ್ಲ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕುಕ್ಕರ್ ಬಾಂಬರ್ ಈಗ ತಪ್ಪು ಒಪ್ಪಿಕೊಳ್ಳುವ ಮೂಲಕ ಶಿಕ್ಷೆಗೆ ಶರಣಾಗಿದ್ದಾನೆ. ನ್ಯಾಯಾಲಯ ಕ್ರಿಮಿಗೆ 10 ವರ್ಷ ಶಿಕ್ಷೆ ವಿಧಿಸುವ ಮೂಲಕ ಕಂಬಿ ಹಿಂದೆ ದುಡಿದೆ. ಮಂಗಳೂರಿನಿಂದ ಅಶೋಕ್ ಜೊತೆ ರಮೇಶ್, TV9 ಬೆಂಗಳೂರು.